ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇನ್ನೂ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದಂತೂ ಮರಿಬೇಡಿ. ಪ್ಲೀಸ್ ಸಪೋರ್ಟ್ ಮಾಡಿ, ಸರಿನಾ? ಆ್ಯಂಡ್ ನನ್ನ ವಿಡಿಯೋನ ಯಾರು ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಿದ್ದೀರೋ ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ, ಸರಿನಾ? ಓಕೆ, ಬನ್ನಿ ಇವತ್ತಿನ ಟಾಪಿಕ್ಗೆ ಬರೋಣ. ನಾನು ಮಾಡಿರೋ ತಪ್ಪಂತೂ ಖಂಡಿತವಾಗ್ಲೂ ಮಾಡೋಕ್ಕೆ ಹೋಗ್ಬೇಡಿ. ನಾನು ಮಾಡಿರೋ ತಪ್ಪೇನಾದರೂ ನೀವು ಕೂಡ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ತುಂಬಾ ಟೈಮ್ ತೊಗೊಳುತ್ತೆ ಈ ಮಾನಿಟೈಸರ್ ಆನ್ ಆಗೋದಕ್ಕೆ, ಸರಿನಾ? ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ. ಸೊ ಅಲ್ಲಿವರೆಗೂ ವಿಡಿಯೋನ ಸ್ಕಿಪ್ ಮಾಡ್ತೀರಾ ನೋಡಿ. ಓಕೆ, ಬನ್ನಿ ಇವತ್ತಿನ ಟಾಪಿಕ್ ಯಾರಿಗೋಸ್ಕರ ಅಂತ ಅಂದರೆ, ಹೊಸದಾಗಿ ಯಾರ್ಯಾರು ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅವ್ರಿಗೋಸ್ಕರ. ಇಲ್ಲ ಅಂದರೆ ಆಲ್ರೆಡಿ ಯೂಟ್ಯೂಬ್ ಚಾನಲ್ ಹೊಸದಾಗಿ ಓಪನ್ ಮಾಡಿದ್ದಾರೆ, ಅಂದರೆ ಜಸ್ಟ್ ಓಪನ್ ಮಾಡಿ 1 ಮಂತು ಅಥವಾ 2 ಮಂತ್ಸು ಆಗಿದೆ, ಹೊಸದಾಗಿ ಓಪನ್ ಮಾಡಿ ಇಟ್ಕೊಂಡಿದ್ದೀರಾ. ನಾನು ಇವತ್ತಿನ ವಿಡಿಯೋ ಅವ್ರಿಗೋಸ್ಕರ ಮಾಡ್ತಾ ಇದ್ದೀನಿ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಈ ವಿಡಿಯೋನ ಸ್ಕಿಪ್ ಮಾಡ್ದಿರಂಗೆ ನೋಡಿ, ಸರಿನಾ? ಏನಾದರೂ ನೀವು ಸ್ಕಿಪ್ ಮಾಡಿದ್ರೆ ನಾನು ಏನು ಹೇಳಿದ್ದೀನಿ ಅಂದರೆ ನಿಮಗೆ ಫುಲ್ ಡೀಟೇಲಾಗಿ ಗೊತ್ತಾಗಲ್ಲ, ಸೊ ಅದು ಕೂಡ ಸ್ಕಿಪ್ ಆಗುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡ್ದಿರ ನೋಡಿ, ಸರಿನಾ? ಓಕೆ, ಬನ್ನಿ ನಾನು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯೂಟ್ಯೂಬಲ್ಲಿ ಒಂದು ಸ್ವಲ್ಪ, ಅಂದರೆ ನಾವು ಯೂಟ್ಯೂಬ್ ಮಾನಿಟೈಸ್ ಆಗೋದಕ್ಕೆ ಫಸ್ಟು ಏನು ಮಾಡಿರಬೇಕು ಅದನ್ನು ನಾನು ನಿಮಗೆ ಹೇಳ್ತೀನಿ, ಓಕೆನಾ? ಫಸ್ಟು ಏನು ಮಾಡಿರ್ಬೇಕಂತಂದರೆ, ನಾವು ಯೂಟ್ಯೂಬ್ ಮಾನಿಟೈಸ್ ಆಗೋದಕ್ಕೆ ಫಸ್ಟು 500 ಸಬ್ಸ್ಕ್ರೈಬರ್ ಆಗಿರಬೇಕು, 3000 ಅವರ್ಸ್ ಕಂಪ್ಲೀಟ್ ಆಗಿರಬೇಕು, ಸರಿನಾ? 3000 ಅವರ್ಸ್ ವಾಚ್ ಟೈಮ್ ಕಂಪ್ಲೀಟ್ ಆಗಿರಬೇಕು. ವಾಚ್ ಟೈಮ್ ಕಂಪ್ಲೀಟ್ ಆಗಿಲ್ಲ ಅಂತಂದರೆ 3 ಮಿಲಿಯನ್ಸ್ ಶಾರ್ಟ್ಸ್ ವಾಚ್, ಅಂದರೆ ಶಾರ್ಟ್ಸ್ ವ್ಯೂಸ್ ಕಂಪ್ಲೀಟ್ ಆಗಿರಬೇಕು, ಓಕೆನಾ? ಇನ್ನೊಂದ್ಸಲಿ ಹೇಳ್ತೀನಿ ನೋಡ್ಕೊಳ್ಳಿ. 500 ಸಬ್ಸ್ಕ್ರೈಬರ್ ಆಗಿರಬೇಕು, 3000 ವಾಚ್ ಅವರ್ಸ್ ಕಂಪ್ಲೀಟ್ ಆಗಿರಬೇಕು, 3000 ಅವರ್ಸ್ ವಾಚ್ ಟೈಮ್ ಕಂಪ್ಲೀಟ್ ಆಗಿರಬೇಕು. ಈ ವಾಚ್ ಅವರ್ ಕಂಪ್ಲೀಟ್ ಮಾಡಲಿಕ್ಕಾಗಿಲ್ಲ ಅಂತ ಅಂದರೆ ನೀವು 3 ಮಿಲಿಯನ್ಸ್ ಶಾರ್ಟ್ಸ್ ಅಪ್ಲೋಡ್ ಮಾಡಿರ್ತೀರಲ್ಲ, ಆ ಶಾರ್ಟ್ಸ್ ಕಂಪ್ಲೀಟ್ ಆಗಿರಬೇಕು, 3 ಮಿಲಿಯನ್ಸ್ ಆಗಿರಬೇಕು. ಇದು ಬಂದ್ಬಿಟ್ಟು ಫಸ್ಟ್ ಸ್ಟೆಪ್ಪು, ಸರಿನಾ? ಸೆಕೆಂಡ್ ಬಂದ್ಬಿಟ್ಟು 1000 ಸಬ್ಸ್ಕ್ರೈಬರ್ ಆಗಿರಬೇಕು, 1000 ಸಬ್ಸ್ಕ್ರೈಬರ್ ಆಗಿರಬೇಕು. 4 ಅವರ್ಸ್ ವಾಚ್ ಟೈಮ್ ಕಂಪ್ಲೀಟ್ ಆಗಿರಬೇಕು. 4 ಅವರ್ಸ್ ವಾಚ್ ಟೈಮ್ ಕಂಪ್ಲೀಟ್ ಮಾಡಲಿಕ್ಕೆ ಆಗಿಲ್ಲ ಅಂತ ಅಂದರೆ 10 ಮಿಲಿಯನ್ಸ್ ಶಾರ್ಟ್ಸ್ ವ್ಯೂಸ್ ಆಗಿರಬೇಕು, ಓಕೆನಾ? ಈ ಎರಡು ಫಸ್ಟು ಕಂಪ್ಲೀಟ್ ಆಗಿರಬೇಕು. ಈ ಎರಡು ಕಂಪ್ಲೀಟ್ ಆಗಿದ್ರೆ ನಿಮಗೆ ಮಾನಿಟೈಸ್ಗೆ ನೀವು ಅಪ್ಲೈ ಮಾಡ್ಬೋದು. ಒಂದು ಸ್ವಲ್ಪ ಜನಕ್ಕೆ ಇದರಲ್ಲೂ ಕೂಡ ಡೌಟ್ ಇರುತ್ತೆ, ಯಾವುದರಲ್ಲಿ ಅಂತ ಅಂದರೆ, ನಾವು 500 ಸಬ್ಸ್ಕ್ರೈಬರ್ಗೂ 1000 ಸಬ್ಸ್ಕ್ರೈಬರ್ಗೂ ಏನು ಡಿಫ್ರೆನ್ಸ್ ಅಂತಲೂ ಡೌಟ್ಸ್ ಇರುತ್ತೆ ಅಲ್ವಾ? ನಾನು ಆ ಡೌಟ್ನ ಕ್ಲಿಯರ್ ಮಾಡ್ತೀನಿ, ಬನ್ನಿ. ಏನಂತಂದರೆ, 500 ಸಬ್ಸ್ಕ್ರೈಬರು 3000 ಅವರ್ಸ್ ವಾಚ್ ಟೈಮ್ನ ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಅದರಲ್ಲಿ ಸ್ವಲ್ಪ ಬೆನಿಫಿಟ್ಸ್ ಇರುತ್ತೆ. ಏನಂತಂದರೆ, ಲೈಕ್ ನಿಮಗೆ ಜಾಸ್ತಿ ಹ್ಯಾಡ್ ಬರೋದಿಲ್ಲ. ಅಂದರೆ ನಿಮಗೆ ಗೊತ್ತಿರುತ್ತೆ, ಹ್ಯಾಡ್ ಬಂದ್ರೇ ನಾವು ಹ್ಯಾಡ್ ಮುಖಾಂತರನೇ ನಮಗೆ ಯೂಟ್ಯೂಬ್ ಪಾರ್ಟ್ನರ್ಸು ಪೇ ಮಾಡೋದು, ಸರಿನಾ? ಇದನ್ನು ತಿಳ್ಕೊಳ್ಳಿ ಫಸ್ಟು. ಏನು ಹ್ಯಾಡ್ ಬರುತ್ತೆ ಅಲ್ವಾ, ಆ ಹ್ಯಾಡಿಂದನೇ ನಮಗೆ ಅಮೌಂಟ್ ಬರೋಕ್ಕೆ ಸ್ಟಾರ್ಟ್ ಆಗೋದು, ಸರಿನಾ? ಇವಾಗ ನೀವೇನಾದರೂ 500 ಸಬ್ಸ್ಕ್ರೈಬರ್ಸ್ ಮಾಡಿದ್ರೆ ನಿಮಗೆ ಅಮೌಂಟ್ ಬರುತ್ತೆ, ಬರಲ್ಲ ಅಂತ ಇಲ್ಲ, ಮಾನಿಟೈಸ್ ಆಗುತ್ತೆ. ಮಾನಿಟೈಸ್ ಆದಮೇಲೆ ನಿಮಗೆ ಒಂದು 1 ತಿಂಗಳು 2 ತಿಂಗಳು ಆದಮೇಲೆ ನಿಮಗೆ ಅಮೌಂಟ್ ಬರುತ್ತಲ್ಲ ನಿಮಗೆ. ಬರೋದೇನಕ್ಕೆ ಅಂತಂದರೆ ಆ್ಯಡ್ಸ್ ಏನಿರುತ್ತೆ ಅದರಿಂದನೇ. ಸೊ ನಿಮಗೆ 500 ಸಬ್ಸ್ಕ್ರೈಬರಲ್ಲಿ ಸ್ವಲ್ಪ ಹ್ಯಾಡ್ ಸಿಗುತ್ತೆ ಅಷ್ಟೇ. ಅದನ್ನೇ ನೀವೇನಾದರೂ 1000 ಸಬ್ಸ್ಕ್ರೈಬರ್ಸು ಅಥವಾ 4000 ಅವರ್ಸ್ ವಾಚ್ ಟೈಮ್ ಇರುತ್ತಲ್ಲ ಅದನ್ನು ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಇದರಲ್ಲಿ ಏನು ಅಂದರೆ 500 ಸಬ್ಸ್ಕ್ರೈಬರಲ್ಲಿ ಏನು ಹ್ಯಾಡ್ಸ್ ಬರುತ್ತೆ ಅದಕ್ಕಿಂತ ಜಾಸ್ತಿ ಹ್ಯಾಡ್ಸು ನಿಮಗೆ 1000 ಸಬ್ಸ್ಕ್ರೈಬರಲ್ಲಿ ಬರುತ್ತೆ. ಇಷ್ಟೇ ಡಿಫ್ರೆನ್ಸು. ಇದು ಬಿಟ್ಟರೆ ನಿಮಗೆ ಇನ್ನೂ ಡಿಫ್ರೆನ್ಸ್ ಇರೋದಿಲ್ಲ. ಅದರಲ್ಲಿ ಸ್ವಲ್ಪ ಕಾಸು ಬರುತ್ತೆ, ಇದರಲ್ಲಿ ಜಾಸ್ತಿ ಕಾಸು ಬರುತ್ತೆ ಅಂತ ಅಷ್ಟೇ. ಆಮೇಲೆ ನೀವು ಅನ್ಕೋಬೋದು, ನಾವು ಇವಾಗ 1000 ಅವರ್ಸ್ ಸಬ್ಸ್ಕ್ರೈಬರ್ 4000 ಅವರ್ಸ್ ವಾಚ್ ಟೈಮ್ ಕಂಪ್ಲೀಟ್ ಮಾಡೋದಕ್ಕೆ ನಿಮಗೆ ಬೇಕಾಗಿರೋ ಟೈಮ್ ಸಿಗುತ್ತೆ ಅಂತ ಅನ್ಕೋಬೋದು.
ಖಂಡಿತವಾಗ್ಲೂ ಬೇಕಾಗಿರೋ ಟೈಮ್ ನಿಮಗೆ ಸಿಗೋದಿಲ್ಲ, ಸರಿನಾ? ನಿಮಗೆ ಇದರಲ್ಲಿ ಅವರು ಕೂಡ ಟೈಮ್ ಕೊಟ್ಟಿರ್ತಾರೆ. ಯೂಟ್ಯೂಬ್ ಅವರು ನೀವು 1000 ಹವರ್ಸ್ನ ಇಷ್ಟಕ್ಕೆ 1000 ಸಬ್ಸ್ಕ್ರೈಬರ್ಸ್ನ ಇಷ್ಟು ದಿನದಲ್ಲೇ ಕಂಪ್ಲೀಟ್ ಮಾಡಬೇಕು, 4000 ಹವರ್ಸ್ನ ಇಷ್ಟು ದಿನದಲ್ಲೇ ಕಂಪ್ಲೀಟ್ ಮಾಡಬೇಕು ಅಂತ ಟೈಮ್ ಕೊಟ್ಟಿರ್ತಾರೆ, ಸರಿನಾ? ಏನಂತ ಅಂದರೆ, ಫಾರ್ ಎಕ್ಸಾಂಪಲ್ ಏನು ಅಂತ ಅಂದರೆ, ಈಗ ನೀವು ವಿಡಿಯೋಸ್ ಮಾಡಿ 1 ಇಯರ್ ಸ್ಟಾರ್ಟ್ ಆಗೋಗಿದೆ, 365 ಡೇಸ್ ಆಗಿದೆ. ಸೊ 365 ಡೇಸ್ ಆಗಿದೆ, ನಿಮಗೆ 4000 ಅವರ್ಸ್ ಕಂಪ್ಲೀಟ್ ಆಗಿಲ್ಲ. ಯಾಕಂದರೆ 4000 ಅವರ್ಸ್ ಕಂಪ್ಲೀಟ್ ಆಗಿಲ್ಲ ಯಾಕಂತ ಅಂದರೆ, ನಿಮಗೆ ಸ್ಟಾರ್ಟಿಂಗಲ್ಲಿ ವ್ಯೂಸ್ ಕಮ್ಮಿ ಬರ್ತಿರುತ್ತೆ. ಯಾಕಂದರೆ ಸಬ್ಸ್ಕ್ರೈಬರ್ಸ್ ಕೂಡ ಆಗಿರೋದಿಲ್ಲ. ಸೊ ನಿಮಗೆ ವ್ಯೂಸ್ ಕಮ್ಮಿ ಬರ್ತಿರುತ್ತೆ. ಆಮೇಲೆ ನೀವು ವಿಡಿಯೋ ಆಮೇಲೆ ನಿಮಗೆ ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ತಾ ವ್ಯೂಸ್ ಕೂಡ ಜಾಸ್ತಿ ಆಗ್ತಾರೆ. ಸೊ ನಿಮ್ಗೆ ಇದರಲ್ಲಿ ಏನಾಗುತ್ತೆ ಅಂತ ಅಂದರೆ, ನಿಮಗೆ 365 ಡೇಸಲ್ಲಿ 200 ಡೇಸ್ ನಿಮಗೆ ಏನು ಜಾಸ್ತಿ ವ್ಯೂಸ್ ಬಂದಿರೋದಿಲ್ಲ, ಓಕೆನಾ? ಇನ್ನು 201 ಡೇಸಲ್ಲಿ ನಿಮಗೆ ವ್ಯೂಸ್ ಜಾಸ್ತಿ ಬರ್ತಾ ಇದೆ ಅಂದರೆ, ಯೂಟ್ಯೂಬ್ ಅವರು ಹೇಗೆ ಕೌಂಟ್ ಮಾಡ್ತಾರೆ ಅಂತ ಅಂದರೆ, ಸೊ ಈ 200 ಡೇಸ್ನ ಬಿಟ್ಬಿಡ್ತಾರೆ. ಅವ್ರಿಗೆ ಬೇಕಾಗಿರೋದು 365 ಡೇಸ್ ಅಲ್ವಾ? ಸೊ ಈ 200 ಡೇಸ್ನ ಬಿಟ್ಬಿಟ್ಟು 201 ಡೇಸಿಂದ ಏನೇನಿರುತ್ತೆ ಅಲ್ಲಿಂದ 201ಇಂದ 1 ಇಯರ್ ಕಂಪ್ಲೀಟ್ ಆಗಬೇಕು, 365 ಡೇಸ್ ಕಂಪ್ಲೀಟ್ ಆಗಬೇಕು. ಸೊ ಆ ಥರ ಕಂಪ್ಲೀಟ್ ಆಗುತ್ತಲ್ಲ, ಆವಾಗ ಅವರು ಅವರ್ಸ್ನ ಕೌಂಟ್ ಮಾಡ್ತಾರೆ, ಸರಿನಾ? ಇವಾಗ ಒಬ್ಬೊಬ್ಬರು ಹೇಳ್ತಾರೆ, ನಮಗೆ 2 ಇಯರ್ಸ್ ಆದ್ರೂ ನಮಗೆ ಅಂದರೆ ಏನು ವಾಚ್ ಅವರ್ಸ್ ಜಾಸ್ತಿ ಆಗ್ತಾ ಇಲ್ಲ ಅಂತ. ಏನೂ ಮಾಡೋದಕ್ಕಾಗೋದಿಲ್ಲ. ನೀವು ಸಬ್ಸ್ಕ್ರೈಬರ್ನ ಜಾಸ್ತಿ ಮಾಡಿಕೊಂಡ್ರೆ ವಾಚ್ ಅವರ್ಸ್ ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ನೀವು ಫಸ್ಟು ಮಾಡಬೇಕಾಗಿರೋದು ಸಬ್ಸ್ಕ್ರೈಬರ್ಸ್ ಜಾಸ್ತಿ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆದರೆ ವಾಚ್ ಅವರ್ಸ್ ನಿಮಗೆ ಆಟೋಮೆಟಿಕ್ಕಾಗಿ ಅದು ಜಾಸ್ತಿ ಆಗ್ತಾ ಇರುತ್ತೆ, ಓಕೆನಾ? ನಾನು ಹೇಳಿದೆ ನಿಮಗೆ ಆಗಲೇ ನಂತರ ತಪ್ಪನ್ನ ಮಾಡೋಕ್ಕೆ ಹೋಗಬೇಡಿ ಅಂತ. ನಾನು ಏನು ತಪ್ಪು ಮಾಡಿದೆ ಅಂತ ಅಂದರೆ, ನಾನು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿರೋದು ಬಂದ್ಬಿಟ್ಟು ಮಾರ್ಚಲ್ಲಿ ಏನೋ ಆ ಥರ ಕ್ರಿಯೇಟ್ ಮಾಡಿದೆ. ಬಟ್ ನಾನು ಮಾರ್ಚಲ್ಲಿ ಕ್ರಿಯೇಟ್ ಮಾಡಿಬಿಟ್ಟು ಜಸ್ಟ್ 1 ಶಾರ್ಟ್ಸ್ ಮಾತ್ರ ಹಾಕ್ತೆ ಅಷ್ಟೇ. 1 ಶಾರ್ಟ್ಸ್ ಅಂತಂದರೆ 5 ಡೇಸ್ ಕಂಟಿನ್ಯೂ ಆಗಿ ಶಾರ್ಟ್ಸ್ ಹಾಕೊಂಡು ಬಂದೆ. ಆಮೇಲೆ ಏನು ಮಾಡಿದೆ, ನಾನು ಸ್ಟಾಪ್ ಮಾಡಿಬಿಟ್ಟೆ ಕಂಪ್ಲೀಟಾಗಿ. ನಾನು ಲಾಂಗ್ ವೀಡಿಯೋನ ಅಪ್ಲೋಡ್ ಮಾಡೋಣ, ಇನ್ನು ಸ್ವಲ್ಪ ದಿನ ಹೋದ್ಮೇಲೆ ಲಾಂಗ್ ವೀಡಿಯೋನ ಅಪ್ಲೋಡ್ ಮಾಡೋಣ ಅಂದ್ಬಿಟ್ಟು ನಾನು ಏನು ಮಾಡಿದೆ, ಒಂದು 10 ಡೇಸ್ 20 ಡೇಸ್ ಗ್ಯಾಪ್ ಕೊಟ್ಟೆ, ಓಕೆನಾ? 10 ಡೇಸ್ 20 ಡೇಸ್ ಗ್ಯಾಪ್ ಕೊಟ್ಟಾದ್ಮೇಲೆ ಒಂದು ವೀಡಿಯೋ ಹಾಕ್ತೆ, ಒಂದು 8 ಮಿನಿಟ್ಸ್ to 10 ಮಿನಿಟ್ಸ್ನ ಒಂದು ವೀಡಿಯೋ ಹಾಕ್ತೆ. ಆ ವಿಡಿಯೋ ಹಾಕಿ ತಿರ್ಗಾ 1 ವೀಕ್ ಟೈಮ್ ಕೊಟ್ಟೆ, ಆಮೇಲೆ ಇನ್ನೂ ಒಂದು ವಿಡಿಯೋ. ಆ ಥರನೇ ನಾನು ಏನು ಮಾಡಿದ್ದೀನಿ, ಆಲ್ಮೋಸ್ಟ್ ಒಂದು ತಿಂಗಳು ಗ್ಯಾಪ್ ಕೊಟ್ಟಿದ್ದೀನಿ, 2 ತಿಂಗಳು ಗ್ಯಾಪ್ ಕೊಟ್ಟಿದ್ದೀನಿ. ಸೊ ಈ ಥರ ಮಾಡೋದ್ರಿಂದ ಏನಾಗುತ್ತೆ, ನಮಗೆ ಲಾಸ್ ಆಗುತ್ತೆ. ಯಾಕಂದರೆ 365 ಡೇಸಲ್ಲಿ ನಮಗೆ 4 ಅವರ್ಸ್ ಕಂಪ್ಲೀಟ್ ಮಾಡೋಕ್ಕೆ ಈ ಥರ ನಾವು ಡೈಲಿ ವಿಡಿಯೋ ಹಾಕ್ತಾಯಿದ್ರೆ ಕಂಪ್ಲೀಟ್ ಆಗಿಬಿಡುತ್ತೆ. ಸೊ ನಾವು 1 ತಿಂಗಳು ಬಿಟ್ಟು ಹಾಕೋದು, 2 ತಿಂಗಳು ಬಿಟ್ಟು ಹಾಕೋದು, ಆ ಥರ ಮಾಡಿದ್ರೆ ನಿಜವಾಗ್ಲೂ 1 ಇಯರಲ್ಲಿ ಕಂಪ್ಲೀಟ್ ಆಗೋಲ್ಲ. ನನಗೂ ಗೊತ್ತಿರಲಿಲ್ಲ ಈ ಥರ 1 ಇಯರ್ ಒಳಗಡೆ ವಿಡಿಯೋ ಅಂದರೆ 4 ಅವರ್ಸ್ ವಾಚ್ ಟೈಮ್ ಕಂಪ್ಲೀಟ್ ಆಗಿರಬೇಕು ಅಂತ ನನಗೂ ಗೊತ್ತಿರಲಿಲ್ಲ. ಸೊ ಇವಾಗ ಗೊತ್ತಾಗಿದೆ. ನಾನು ಮಾಡೋ ತಪ್ಪನ್ನ ದಯವಿಟ್ಟು ನೀವು ಕೂಡ ಮಾಡಬೇಡಿ, ಸರಿ? ನಾನು ಆಲ್ರೆಡಿ ತಪ್ಪು ಮಾಡಿಬಿಟ್ಟಿದ್ದೀನಿ, ನೀವು ಕೂಡ ಆ ತಪ್ಪನ್ನು ಮಾಡೋಕ್ಕೆ ಹೋಗ್ಬೇಡಿ. ಡೈಲಿ ವಿಡಿಯೋ ಹಾಕಿದ್ರೆ ನಿಮಗೆ 4000 ಅವರ್ಸ್ ಕಂಪ್ಲೀಟ್ ಆಗುತ್ತೆ, 1 ಇಯರ್ ಒಳಗಡೆ ಕಂಪ್ಲೀಟ್ ಆಗುತ್ತೆ. ನಾನು ಆಲ್ಮೋಸ್ಟ್ ಮಾರ್ಚಲ್ಲಿ ಕ್ರಿಯೇಟ್ ಮಾಡಿರೋದನ್ನು ನಾನು ಕರೆಕ್ಟಾಗಿ ಹಾಕಿರೋದು 1 ಮಂತ್ ಕರೆಕ್ಟಾಗಿ ಯೂಸ್ ಮಾಡಿದ್ದೀನಿ ಅಷ್ಟೇ. ಇನ್ನು 3-4 ಮಂತ್ಸ್ ನನಗೆ ತುಂಬ ಗ್ಯಾಪ್ ಕೊಟ್ಬಿಟ್ಟಿದ್ದೀನಿ. ಸೊ ನನಗೆ ಗೊತ್ತಿದ್ರೆ ನಾನು ಗ್ಯಾಪ್ ಕೊಡ್ತಾ ಇರಲಿಲ್ಲ, ಡೈಲಿ ಏನಾದರೂ ಒಂದು ವಿಡಿಯೋ ಹಾಕ್ತಾನೆ ಇದ್ದೆ. ಸೊ ಇವಾಗ ಏನು ಮಾಡೋಕ್ಕಾಗಲ್ಲ. ಸೊ ಜಾಸ್ತಿ ಎಫರ್ಟ್ ಹಾಕ್ಬಿಟ್ಟು ನಾವು 4000 ಅವರ್ಸ್ ವೀಡಿಯೋನ ಕಂಪ್ಲೀಟ್ ಮಾಡೋಕ್ಕೆ ನೋಡಬೇಕು. ಸೊ ಏನು ಮಾಡೋಕ್ಕಾಗೋದಿಲ್ಲ, ಈಗ 4000 ಅವರ್ಸ್ ವಾಚ್ ಟೈಮ್ನ ಕಂಪ್ಲೀಟ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಓಕೆ ಗೈಸ್, ನಾನು ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋಗೆ ಸಿಗ್ತೀನಿ, ಸರಿನಾ? ಆ್ಯಂಡ್ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ, ನಾನು ಕೊಟ್ಟಿರೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನಿಸಿದ್ರೆ, ನಿಮ್ಮ ಡೌಟ್ ಏನಾದರೂ ಕ್ಲಿಯರ್ ಆಗಿದೆ ಅಂತ ಅನಿಸಿದ್ರೆ, ಗೊತ್ತಲ್ಲ ಏನು ಮಾಡಬೇಕು ಅಂತ, ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ, ಏನಾದರೂ ಇನ್ನೂ ಒಂದೆರಡು ಡೌಟ್ಸ್ ಏನಾದರೂ ನಿಮಗೆ ಕ್ಲಾರಿಫೈ ಆಗಿಲ್ಲ, ನನಗೆ ಡೌಟ್ಸ್ ಹಾಗೆ ಇದೆ ಅಂತ ಏನಾದರೂ ಇದ್ದರೆ ಕೆಳಗಡೆ ಕಮೆಂಟ್ ಮಾಡಿ, ನಾನು ಅಲ್ಲಿಗೆ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ? ಬಾಯ್, ಟೇಕ್ ಕೇರ್.